ಡಿಯರ್ ಸ್ಟೂಡೆಂಟ್ಸ್, ಇದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಇವಾಗ ಎಕ್ಸಾಮ್ ಹೋಗೋದು ಇನ್ನೊಂದು 10 ನಿಮಿಷ ಇದೆ ಅನ್ನುವಾಗ ನೀವು ಇದನ್ನು ಓದ್ಕೋಬೋದು. ಈ ಕ್ವಶನ್ ಸೆಕ್ಷನ್ 1ನಲ್ಲಿ ಯಾವುದಾದ್ರೂ ಒಂದು ಯೂಸ್ ಕೇಸ್ ಕೊಟ್ಟು, ಫಾರ್ ಎಕ್ಸಾಂಪಲ್ ಹೆಲ್ತ್ ಕೇರ್ ಸಿಸ್ಟಮನ್ನು ಹೇಗೆ ಸ್ಮಾರ್ಟ್ ಹೆಲ್ತ್ ಕೇರ್ ಸಿಸ್ಟಮ್ ಆಗಿ ಮಾಡ್ತೀರಿ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮನ್ನು ಹೇಗೆ ಸ್ಮಾರ್ಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಆಗಿ ಮಾಡ್ತೀರಿ, ಅಥವಾ ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಫ್ಯಾಕ್ಟ್ರಿ, ಸ್ಮಾರ್ಟ್ ಅಸೆಟ್ ಟ್ರ್ಯಾಕಿಂಗ್, ಯಾವುದಾದ್ರೂ ಒಂದು ಯೂಸ್ ಕೇಸನ್ನು ಸ್ಮಾರ್ಟ್ ಆಗಿ ಹೇಗೆ ಮಾಡ್ತೀರಿ ಅಂತ ಏನಾದರೂ ಕ್ವಶನ್ ಬಂದರೆ ಎಕ್ಸಾಮಲ್ಲಿ, ಸೊ ನೀವು ಯು ಶುಡ್ ರೈಟ್ ದ ಟೆಕ್ನಾಲಜಿ ಈಸ್ ಯೂಸ್ಡ್ ಇನ್ ಅ ಸ್ಮಾರ್ಟ್ ಸಿಸ್ಟಮ್. ಏನೇನು ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಲಿಸ್ಟ್ ಮಾಡಬೇಕು. ಹೆಡ್ಡಿಂಗ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಡ್ಡಿಂಗ್ ನೆನ್ಪಿಟ್ಕೊಳ್ಳಿ. ಹೆಡ್ಡಿಂಗ್ ಬರೆದು ಆ ಕರೆಸ್ಪಾಂಡಿಂಗ್ ಕೇಸ್ ಯಾವ್ದು ಕೊಟ್ಟಿರ್ತಾರೆ, ಹೆಲ್ತ್ ಕೇರ್ ಕೊಟ್ಟಿದ್ರೆ ಅದ್ರ ರಿಲೇಟೆಡ್ ಆಗಿ ಅದನ್ನ ನೀವು ಫಾರ್ ಎಕ್ಸಾಂಪಲ್ ಫಸ್ಟ್ ಟೆಕ್ನಾಲಜಿ ಯೂಸ್ಡ್ ಈಸ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಇಂಟರ್ನೆಟ್ ಆಫ್ ಥಿಂಗ್ಸನ್ನು ಹೆಲ್ತ್ ಕೇರ್ ಸಿಸ್ಟಮಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನು ನೀವು ಬರಿಬೋದು. ಬಟ್ ಹೆಡ್ಡಿಂಗ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಐ ಒ ಟಿನ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮಲ್ಲಿ ಹೇಗೆ ಯೂಸ್ ಮಾಡ್ತಾರೆ, ಸಿಟಿಯನ್ನು ಸ್ಮಾರ್ಟ್ ಸಿಟಿಯಾಗಿ ಮಾಡೋಕ್ಕೆ ಐ.ಒ.ಟಿ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೀವು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೀರಿ. ಬಟ್ ಟೆಕ್ನಾಲಜಿ ಬರೆಯೋದು ತುಂಬ ತುಂಬ ಇಂಪಾರ್ಟೆಂಟು. ಇಂಟರ್ನೆಟ್ ಆಫ್ ಥಿಂಗ್ಸ್ ಅನ್ನೋದು ಒಂದು ಟೆಕ್ನಾಲಜಿ. ಸೆನ್ಸರ್ಸ್ ಆ್ಯಂಡ್ ಆ್ಯಕ್ಚುವೇಟರ್ಸ್ ಯೂಸ್ ಮಾಡಬೇಕಾಗುತ್ತೆ. ಅದನ್ನು ಸ್ಮಾರ್ಟ್ ಸಿಸ್ಟಮ್ ಆಗಿ ಮಾಡಿ, ಯಾವುದೇ ಒಂದು ಯೂಸ್ ಕೇಸನ್ನು ಸ್ಮಾರ್ಟಾಗಿ ಮಾಡಬೇಕಂದ್ರೆ ಸೆನ್ಸರ್ಸ್ ಆ್ಯಂಡ್ ಆ್ಯಕ್ಚುವೇಟರ್ಸ್ ಬೇಕಾಗುತ್ತೆ. ಸೈಬರ್ ಫಿಸಿಕಲ್ ಸಿಸ್ಟಮ್ ಈಸ್ ಒನ್ ಆಫ್ ದ ಟೆಕ್ನಾಲಜಿ. ಬಿಗ್ ಡೇಟಾ ಅನಾಲಿಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಮಷಿನ್ ಲರ್ನಿಂಗ್, ಕ್ಲೌಡ್ ಕಂಪ್ಯೂಟಿಂಗ್, ಆಟೋಮೇಷನ್ ಆ್ಯಂಡ್ robotics, wireless communication, and cyber security and data privacy, user-friendly digital platforms, predictive maintenance, augmented reality, ಆ್ಯಂಡ್ ವರ್ಚುವಲ್ ರಿಯಾಲಿಟಿ. ಇಷ್ಟು ಟೆಕ್ನಾಲಜಿ. ಇದು ಬಿಟ್ಟು ಇನ್ನೂ ಬೇರೆ ಟೆಕ್ನಾಲಜಿ ಗೊತ್ತಿದ್ರೂ ಬರೀರಿ. ಸೊ ಇಷ್ಟು ಇಂಪಾರ್ಟೆಂಟ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ ಅಂತ ಫಸ್ಟು ಟೆಕ್ನಾಲಜಿ ಹೆಡ್ಡಿಂಗ್ ಹಾಕ್ಕೊಂಡು ಹೋಗಿ. ಐ.ಒ.ಟಿ, ಸೈಬರ್ ಫಿಸಿಕಲ್ ಸಿಸ್ಟಮ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ಕ್ಲೌಡ್ ಕಂಪ್ಯೂಟಿಂಗ್, ಆಟೋಮೇಷನ್ ಆ್ಯಂಡ್ robotics, ವೈರ್ಲೆಸ್ ಕಮ್ಯುನಿಕೇಷನ್, ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಡೇಟಾ ಪ್ರೈವಸಿ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್, ಪ್ರಿಡಿಕ್ಟಿವ್ ಮೇಂಟೆನೆನ್ಸ್, ಆಗ್ಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ. ಸೊ ಇಷ್ಟು ನೀವು ಟೆಕ್ನಾಲಜಿನ ಬರೆದು ಯಾವ ಯೂಸ್ ಕೇಸ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಒಂದೊಂದು ಲೈನ್ ಎಕ್ಸ್ಪ್ಲನೇಷನ್ ಬರೀರಿ. ಅದಾದಮೇಲೆ ಇವನ್ನೆಲ್ಲ ಸ್ಮಾರ್ಟಾಗಿ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ಇದು ಕೂಡ ಬರೆದ್ರೆ ನಿಮಗೆ ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ. ಯಾವುದೇ ಒಂದು ಸಿಸ್ಟಮನ್ನು ಸ್ಮಾರ್ಟಾಗಿ ಮಾಡಿದ್ರೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಮತ್ತು ಸೇಫ್ಟಿ ಮತ್ತು ರಿಲಯಬಿಲಿಟಿ ಇರುತ್ತೆ ಆ ಸಿಸ್ಟಮ್ಗೆ. ಆಪ್ರೇಷನಲ್ ಕಾಸ್ಟ್ ಕಡಿಮೆ ಆಗುತ್ತೆ, ಮತ್ತು ರಿಯಲ್ ಟೈಮ್ ಮಾನಿಟ್ರಿಂಗ್ ಮಾಡ್ಬೋದು, ಮತ್ತು ರಿಯಲ್ ಟೈಮ್ ಕಂಟ್ರೋಲ್ ಮಾಡ್ಬೋದು, ಮತ್ತು ಈ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅಂತ ಒಂದಷ್ಟು ಬೆನಿಫಿಟ್ಸ್ ಕೂಡ ಬರಿಬೋದು. ಸೊ ಇಷ್ಟು ಏನಾದರೂ ಕ್ವಶನ್ ಪೇಪರಲ್ಲಿ ಹೌ ಡು ಯು ಕನ್ವರ್ಟ್ ದಿಸ್ ಸಿಸ್ಟಮ್ ಇಂಟು ಸ್ಮಾರ್ಟ್ ಸಿಸ್ಟಮ್ ಅಂತ ಕೇಳಿದರೆ ಇಷ್ಟು ಟೆಕ್ನಾಲಜಿ ಯೂಸ್ಡ್ ಇನ್ ಸ್ಮಾರ್ಟ್ ಸಿಸ್ಟಮ್ ಅಂತ ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ದಿಸ್ ಈಸ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮ್.